ಇವಾಗ ಮಾಡುವ ವಿಧಾನ ನೋಡೋಣ. ಫಸ್ಟ್ ಮಿಕ್ಸಿ ಜಾರಿಗೆ ನಾವು ಇದನ್ನೆಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾವು ಅದನ್ನು ಒಂದು ಸ್ವಲ್ಪ ಎಣ್ಣೆಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಫಸ್ಟು ಈರುಳ್ಳಿ, ಆಮೇಲೆ ಒಂದು 4ರಿಂದ 8 ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಜಿಂಜರು, ಆಮೇಲೆ ಮೆಣಸಿನ್ಕಾಯಿ ಡ್ರೈ, ಆಮೇಲೆ ಟೊಮ್ಯಾಟೊ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಮಾಡುವ ವಿಧಾನ ನೋಡೋಣ ಬನ್ನಿ. ಫಸ್ಟ್ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಡಿ. ಈರುಳ್ಳಿ ಹಾಕೊಳ್ಳೋಣ. ಇದಕ್ಕೆ ಹಾಗೇನೆ ಜೊತೆಗೇನೆ ಬೆಳ್ಳುಳ್ಳಿ, ಆಮೇಲೆ ಶುಂಠಿ ಹಾಕೊಂಡು ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕನೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಒಣಮೆಣಸಿನ್ಕಾಯಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ. ಇವಾಗ ಇದಕ್ಕೆ ಟೊಮ್ಯಾಟೊ, ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಟೊಮ್ಯಾಟೊ ಫುಲ್ ಸಾಫ್ಟ್ ಆಗಬೇಕು, ಅಲ್ಲಿ ತನಕನೂ ಫ್ರೈ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಸಾಫ್ಟ್ ಆಗಿದೆ. ಇವಾಗ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಹುರ್ಕೊಂಡ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ನಾನು ಎಲೆಕ್ಟ್ರಿಕ್ ಸ್ಟವಲ್ಲಿ ಮಾಡ್ತಾ ಇದ್ದೀನಿ, ಬಟ್ ನೀವು ಅಲ್ಲಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡಿ. ಇವಾಗ ತಣ್ಣಗಾಗಿದೆ, ಸೊ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೊಳ್ಳಿ. ಆಮೇಲೆ ಅದನ್ನ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು, ಇವಾಗ ಇದು ನುಣ್ಣಗೆ ಪೇಸ್ಟ್ ಆಗಿದೆ. ಇವಾಗ ಇದನ್ನ ಸೈಡ್ಗೆ ಇಟ್ಕೊಳ್ಳೋಣ. ಕುಕ್ಕರ್ ತಗೊಳ್ಳಿ. ಈ ಕುಕ್ಕರ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕೊಂಡು ಟೇಬಲ್ ಸ್ಪೂನ್ ಅಷ್ಟು ಘೀ ಹಾಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಪಲಾವ್ ಸಾಮಾನು ಹಾಕೊಳ್ಳಿ. ಇವಾಗ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಈರುಳ್ಳಿ ಹಾಕಿದ್ದೆ, ಸೊ ಇನ್ನೊಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಕೊಂಡ್ರು ಸಾಕು. ನಾನಿಲ್ಲಿ ಇಬ್ರಿಗೋಸ್ಕರ ಮಾಡ್ತಿರೋದ್ರಿಂದ ಇಷ್ಟು ತಗೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅದ್ರ ತಕ್ಕನಂಗೆ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಫ್ರೈ ಆಗ್ತಿದ್ದಂಗೆ ಒಂದು 3 ಹಸಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಉಟ್ಕೊಳ್ಳೋಣ. ಫ್ರೈ ಆಗಿದೆ. ಸೊ ಇವಾಗ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪನ್ನ ಹಾಕೊಳ್ಳೋಣ. ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಕಡಿಮೆ ಉರಿಲೆ ಫ್ರೈ ಮಾಡ್ಕೊಳ್ಳಿ. ಆಗ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ನಾವು ಅವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನು ಹಾಕೊಳ್ಳೋಣ. ಇದನ್ನ ಲೋ
ಫ್ಲೇಮಲ್ಲೇ ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅದು ಫ್ರೈ ಆಗ್ತಿದೆ. ಇವಾಗ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಒನ್ ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ. ನಿಮ್ ಖಾರ ಹೆಂಗ್ ತಿಂತೀರೋ ಅದ್ರ ಮೇಲೆ ಹಾಕೊಳ್ಳಿ. ಆಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಳ್ಳಿ. ಗರಂ ಮಸಾಲ 1/2 ಟೇಬಲ್ ಸ್ಪೂನು. ಇದು ಆಪ್ಷನಲ್, ನಿಮ್ಗೆ ಬೇಕು ಅಂದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಇದನ್ನ ಕಂಪ್ಲೀಟ್ ಆಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೇನೆ ಕಂಪ್ಲೀಟ್ ಆಗಿ ಫ್ರೈ ಮಾಡ್ಕೊಳ್ಳಿ. ಇದು ಇವಾಗ ಎಣ್ಣೆ ಬಿಡೋ ತನಕನೂ ನೀವು ಫ್ರೈ ಮಾಡ್ಕೊಬೇಕಾಗುತ್ತೆ. ಇವಾಗ ಇದು ಎಣ್ಣೆ ಬಿಟ್ಕೋತಾ ಇದೆ. ಸೊ ನಾನು ಮುಂಚೆನೆ ನೆನೆಸಿಟ್ಟಿದ್ದೆ ಅಕ್ಕಿನ, 2 ಕಪ್ ಆಗೋಷ್ಟು ಅಕ್ಕಿನ ನೆನೆಸಿಟ್ಟಿದ್ದೆ. ನಾನು ಇಲ್ಲಿ ಯೂಸ್ ಮಾಡಿರೋ ರೈಸ್ ಬಂದ್ಬಿಟ್ಟು ಸೋನಾ ಮಸೂರಿ. ಆದಷ್ಟು ಈ ತರ ರೈಸ್ ಯೂಸ್ ಮಾಡ್ಕೊಳ್ಳಿ. ಇಲ್ಲ ನೀವು ಬಾಸ್ಮತಿ ರೈಸ್ ಕೂಡ ಹಾಕೋಬಹುದು, ಅದನ್ನು ತುಂಬಾ ಚೆನ್ನಾಗಿರುತ್ತೆ. ಅದ್ರಷ್ಟು ಉದ್ರು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ಇದನ್ನ ಲೈಟ್ ಆಗಿ 1-2 ತಿರುವು ಎಲ್ಲ ಮಸಾಲ ಎಲ್ಲ ಅನ್ನಾಗಿ ಮಿಕ್ಸ್ ಆಗೋ ತರ ಕಲ್ಸ್ಕೊಳ್ಳಿ. ಬಟ್ ತುಂಬಾ ಹಾರ್ಡ್ ಆಗಿ ಮಾಡಕ್ ಹೋಗ್ಬೇಡಿ. ಇವಾಗ ಅನ್ನ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಮಿಕ್ಸ್ ಆಗಿದೆ. ಇವಾಗ ಅದಕ್ಕೆ ನಾನು ಹಾಕಿರೋದು ಇಲ್ಲಿ 2 ಲೋಟದಷ್ಟು ಅನ್ನ. ಸೊ ಅದಕ್ಕೆ 4 ಲೋಟದಷ್ಟು ನಾನು ನೀರನ್ನ ಸೇರಿಸ್ತಾ ಇದ್ದೀನಿ. ಈ ನೀರು ಬಂದ್ಬಿಟ್ಟು ನಾನು ಮಿಕ್ಸಿ ತೊಳೆದಿರೋ ನೀರೇ ಹಾಕ್ಕೊತಾ ಇದ್ದೀನಿ. ಮಸಾಲ ಎಲ್ಲ ಹಾಗೆ ಇರುತ್ತಲ್ಲ ಅದಕ್ಕೆ. ಇವಾಗ ಇದನ್ನೊಂದು ಕ್ಲೀನ್ ಮಿಕ್ಸ್ ಕೊಟ್ಟು ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕೊಂಡು ಒಂದ್ಸತಿ ಕಲಿಸ್ಬಿಟ್ಟು ಒಂದು ಕುದಿ ಬರೋಷ್ಟು ವೇಟ್ ಮಾಡಿ. ಇವಾಗ ಕುದಿ ಬರ್ತಿದೆ. ಸೊ ನಾವು ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ಇವಾಗ ಇದಾಗಿದೆ. ಎಷ್ಟು ಘಮ ಅಂತಿದೆ ಗೊತ್ತಾ. ಸೊ ಖಂಡಿತ ನೀವೆಲ್ಲರೂ ಟ್ರೈ ಮಾಡಲೇಬೇಕು. ನನ್ನ ಹಸ್ಬೆಂಡ್ಗಂತೂ ಇದು ಫೇವ್ರೈಟು. ನೀವೆಲ್ಲರೂ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡಿ ಹಿಂಗೆ ಫುಲ್ಲು ಮಿಕ್ಸ್ ಕೊಟ್ಟು ಇಟ್ಸ್ ರೆಡಿ ಟು ಬಿ ಸರ್ವ್. ಆ್ಯಂಡ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು 100% ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಶೇರ್ ವಿತ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಕುಕಿಂಗ್ ಬ್ಲಾಗ್ ಒಂದಿಗೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.